ಜನರು ಮುಂದೆ ನೋಡು, ನಾನಾಗಿರೋದಕ್ಕೆ ಇಷ್ಟಪಡ್ತೀನಿ. ಜನರು ಮುಂದೆ ಒಂಥರ ಹಿಂದೆ ಒಂಥರ ನಾಟಕ ಮಾಡಕ್ ಬರಲ್ಲ ನನಗೆ. ನಾನಿರೋದೇ ಹೀಗೆ. ಇಷ್ಟ ಆದವ್ರು ಒಪ್ಕೊಳ್ಳಿ, ಕಷ್ಟ ಆದವ್ರು ಸುಮ್ಮನಿರ್ಲಿ. ಶ್ರುತಿ ಮಾಡ್ಕೊಂಡಿದ್ದಾಯ್ತಾ? ಆಯ್ತು. ಒಂದು ಮಾತು, ನಮ್ಮ ಹುಡುಗ ಮೊದಲನೇ ಸಲ ಹರಿಕತೆ ಮಾಡ್ತಾ ಇದ್ದಾನೆ. ಏನಾದ್ರು ತಪ್ಪು ಮಾಡಿದ್ರೆ ನೀವೇ ಅಡ್ಜಸ್ಟ್ ಮಾಡ್ಕೋಬೇಕು. ಬಂದು ಜನದ ಮುಂದೆ ಆಭಾಸ ಆಗಬಾರ್ದು. ಆಯ್ತು ಸ್ವಾಮಿ, ಅಡ್ಜಸ್ಟ್ ಮಾಡ್ಕೊಂತ ಬಿಡಿ ಸ್ವಾಮಿ. ಪಾನಕ ಕಳಿಸ್ತೀನಿ. ರಾಧಮ್ಮ, ಮೇಷ್ಟ್ರಿ ಪಾನಕ ತಗೊಂಬ. ಚಾರು, ಚೆನ್ನಾಗಿದೀಯಾ? ಅಕ್ಕ, ಚೆನ್ನಾಗಿದ್ದೀರಾ? ಭಾವ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ನೀನು ಹೇಗಿದೆಯಾ? ನಾನು ಚೆನ್ನಾಗಿದ್ದೀನಿ. ಅಕ್ಕ, ಏನಿದು ಇಷ್ಟು ಲೇಟಾಗಿ ಬರೋದಾ? ಸ್ವಲ್ಪ ಮುಂಚೆನೆ ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು. ನಾನೇನೋ ರೆಡಿಯಾಗಿದ್ದೆ ಕಣೆ. ಈ ನಿನ್ನ ಭಾವ ಇದ್ದಾರಲ್ಲ, 3 ಹೊತ್ತು ಬಿಸ್ನೆಸ್ಸು ಅಂತ ಅಲ್ಲೇ ಮುಳುಗೋಗಿರ್ತಾರೆ. ಬಂದು ರೆಡಿಯಾಗಿ ಬರೋ ಅಷ್ಟರಲ್ಲಿ ಇಷ್ಟೊತ್ತಾಯ್ತು ನೋಡು. ಸರಿ ಬಿಡಿ. ಪಶುಪತಿ, ಭಾವ, ಇವರು ಗೊತ್ತಾಯ್ತಮ್ಮ, ಚಾರು ಅವ್ರ ತಂದೆ ತಾಯಿ. ರುಕ್ಮಿಣಿ ಅಂತ. ನಮಸ್ಕಾರ. ಪ್ರಸಾದ್ ಅಂತ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಆಂಟಿ. ನಮಸ್ಕಾರ ಆಂಟಿ. ಇವರು ನಮ್ಮ ಮನೆಯವರು, ಸುಮತಿ ಅಂತ. ನಮಸ್ಕಾರ. ಇವಳು ನನ್ನ ತಂಗಿ ಮೀನಾಕ್ಷಿ ಅಂತ. ನಮಸ್ಕಾರ. ಓ, ನಮಸ್ಕಾರ ಬಂದ್ಲು. ಮೇಘ ಅಕ್ಕ ಮಯೂರಿ ಅಕ್ಕಂಗೆ ಹೇಳ್ಬೇಕು. ಬಾಗ್ಲಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ, ಬನ್ನಿ ಒಳಗೆ. ಬನ್ನಿ. ಏ ಚಾರು, ಈ ಡ್ರೆಸ್ಸಲ್ಲಿ ನೀವು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ನೀನು ಅಷ್ಟೇ. ಸಿಟಿಲಿ ಬೆಳೆದ್ರು ನಿಮಗೆ ತುಂಬ ಕಲ್ಚರ್ ಇದೆ. ಯಾವ್ಯಾವ ಸಂದರ್ಭಕ್ಕೆ ಯಾವ್ಯಾವ ಥರ ಬಟ್ಟೆ ಹಾಕೊಂಬರ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇದೆ. ನಮ್ಮನೇಲೂ ಕೆಲವ್ರು ಇದ್ದಾರೆ ಸಿಟಿಲಿ ಬೆಳೆದವ್ರು. ದೇವ್ರಿಗೆ ಬಿಟ್ಟಿದ್ದ ಕೋಣ ಥರ ಹುಚ್ಚುಚ್ಚಾಗೆ ಇರ್ತಾರೆ. ಹರಿಕತೆ ಪ್ರಾರಂಭ ಮಾಡಿಸೋಣ ಅಲ್ವಾ? ನಡಿ ಅಮ್ಮ, ನಡಿ ಬನ್ನಿ.
ಮಾತಾಡಿ ಏನಾದರೂ ಏನು ಮಾತಾಡಲಿ? ಮಾತಾಡಿ. ಈ ಡ್ರೆಸ್ಸಲ್ಲಿ ನೀವು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಸರಿಯಾಗಿದೆ ಮಾವ. ಸ್ವಲ್ಪ ನಿಲ್ಲಮ್ಮ ಸೋಮು, ಗಂಟ್ಲು ಶುದ್ಧಿ ಮಾಡ್ಕೊ. ಸ್ವಲ್ಪ ನಿಲ್ಲಮ್ಮ. ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಮನೆಯಲ್ಲಿ ಶಿವಕಥೆಯನ್ನು ಇಟ್ಕೊಂಡಿದ್ದೇವೆ. ತಾವೆಲ್ಲ ಬಂದಿದ್ದಕ್ಕೆ ಸ್ವಾಗತ. ಆ ಕಾರ್ಯಕ್ರಮವನ್ನು ನಮ್ಮ ಸೋಮು ದಂಪತಿಗಳು ನಡೆಸ್ಕೊಡ್ತಾರೆ. ಅಲ್ಪ ಸ್ವಲ್ಪ ತಪ್ಪಾಗ್ಬೋದು. ಅವು ಹಿರಿಯರು ತಿಳಿದವರು ಅಂಶಕ್ಷೀರ ನ್ಯಾಯದಂತೆ ಅದನ್ನು ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೇನೆ. ಯಾಕೋ ಭಯ ಆಗ್ತಾ ಇದೆ. ನಾನಿದ್ದೀನಲ್ಲ ಸೋಮು, ಶ್ರುತಿ ಹುಷಾರು. ಶ್ರುತಿ ಅವಳು, ತಾಳ ನಾನು. ಆಗ ತಾಳ ಸೇರ್ತಲ್ಲ, ಜಮಾಯಿಸ್ಬಿಡು. ನಡಿ. ನಿನ್ನ ತಂದೆ ತಾಯಿ ಕೊಡಮ್ಮ. ದೇವ್ರು ಒಳ್ಳೇದು ಮಾಡಿ. ಸೋಮ, ನಿನಗೂ ದೇವ್ರು ಒಳ್ಳೇದು ಮಾಡಿ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ನಮ್ಮ ತಾಯಿಯವರ ಆಶೀರ್ವಾದವನ್ನು ಪಡೆಯುತ್ತಾ, ಹಾಗೆ ನಮ್ಮ ಅಣ್ಣ ಅತ್ತಿಗೆ ಅಕ್ಕ ಭಾವನವರ ಆಶೀರ್ವಾದವನ್ನು ಕೇಳ್ತಾ, ನಿಮ್ಮೆಲ್ಲರ ಸಮ್ಮತಿಯನ್ನು ಬೇಡ್ತಾ ನಾನು ಮಾತನ್ನು ಪ್ರಾರಂಭಿಸ್ತಾ ಇದ್ದೀನಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ
ತಸ್ಮೈ ಶ್ರೀ ಗುರವೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಾತಾ ಚ ಪಾರ್ವತೀ ದೇವಿ ಪಿತಾ ದೇವೋ ಮಹೇಶ್ವರಃ ಬಾಂಧವಾ ಶಿವಭಕ್ತಾ ಚ ಸ್ವದೇಶ ಭುವನತ್ರಯಂ. ಹರನ್ನಮ ಪಾರ್ವತೀಪತೆ. ಹರ ಹರ ಮಹಾದೇವ್. ಭಕ್ತ ಮಹಾಜನರೇ, ಬಂಧು ಬಾಂಧವರೇ, ಹಿತೈಷಿಗಳೇ, ನಮ್ಮ ಭಾವ ಆಗಲೇ ಹೇಳಿದಾಗೆ ದಾಸರ ಬದಲಾಗಿ ನಾನು ನಿಂತಿದ್ದೀನಿ. ನಾನು ನಿಮಗೆ ಶಿವಕಥೆಯನ್ನು ಹೇಳ್ತೇನೆ ಅಂದರೆ ಅದು ತಪ್ಪಾಗುತ್ತೆ. ನಾವು ಮಾಡುವಂಥದ್ದು ಏನೂ ಇಲ್ಲ. ನಾನು ಎಂಬ ಎರಡಕ್ಷರ, ಈ ನಾನು ಎನ್ನುವಂತಹ ಎರಡಕ್ಷರ ಮನುಷ್ಯನನ್ನು ಹಾಳು ಮಾಡುತ್ತಂತೆ, ಹಾಗೆ ಮಾಡುತ್ತಂತೆ. ಆದರೆ ಇವತ್ತು ಎಲ್ಲಾದರೂ ಹೋಗಿ ನೋಡಿ, ನನ್ನಿಂದಲೇ ಅಂತ ಹೇಳ್ತಾರೆ. ಈ ಮನೆ ಕಟ್ಟಿಸಿದ್ಯಾರು? ನಾನು. ಆ ದೇವಸ್ಥಾನ ಕಟ್ಟಿಸಿದ್ಯಾರು? ನಾನು. ಯಾವುದೇ ಮಂತ್ರಿ ಮಹೋದಯರನ್ನ ಹೋಗಿ ಕೇಳಿ, ಈ ರಸ್ತೆ ಮಾಡಿಸಿದ್ಯಾರು ಸ್ವಾಮಿ? ನಾನು. ಮೊದಲೇ ಹೇಳ್ಬಿಡ್ತಾರೆ ಅವರು ನಾನು. ಈ ನಾನು 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 ಅನ್ನೋರ ಹತ್ರ ಒಂದು ಪ್ರಶ್ನೆ ಮಾಡಿ, 1,000 ರೂಪಾಯಿ ನೋಟ್ ತಗೊಂಡಿದ್ ನೀವಾ? ಆಗ ಮಾತ್ರ ನಾನಲ್ಲ. ಅದನ್ನು ತಗೊಂಡಿದ್ ನಾನಲ್ಲ. ನಷ್ಟಕ್ಕೆ ನಾನಲ್ಲ, ಸೋಲಿಗೆ ನಾನಲ್ಲ. ಇಂಗ್ಲಿಷ್ನಲ್ಲೂ ಒಂದು ಮಾತು ಹೇಳ್ತಾರೆ, ಸಕ್ಸಸ್ ಹ್ಯಾಸ್ ಮೆನಿ ಫಾದರ್ಸ್, ಫೇಲ್ಯೂರ್ ಹ್ಯಾವ್ ನನ್. ಹಾಗಾಗಿ ಕೆಲವೊಂಬಲ್ಲವರಿಂದ ಕಲ್ತು, ಕೆಲವೊಂ ಶಾಸ್ತ್ರಗಳನ್ನು ಓದಿ ತಿಳಿಯುತ್ತ, ನಿಮ್ಮಂಥ ಹಿರಿಯರು ನಾನು ಹೇಳುವಂತಹ ಕಥೆಯಲ್ಲಿ ಯಾವುದಾದ್ರೂ ತಪ್ಪುಗಳು ಕಂಡು ಬಂದರೆ ನಿಮ್ಮ ಮನೆಯ ಮಗ ಅಂತ ಭಾವಿಸಿ ನನ್ನ ತಪ್ಪನ್ನು ನಿಮ್ಮ ಹೊಟ್ಟೆಗೆ ಹಾಕೊಳ್ಳಿ, ನನ್ನನ್ನು ಆಶೀರ್ವಾದ ಮಾಡಿ. ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಶಿವ. ಸಾಂಬ ಶಿವ